ವಿಶ್ವಕಪ್ ಗೆದ್ದ ಮಹಿಳಾ ಕ್ರಿಕೆಟ್ ತಂಡ ಉಡುಪಿಯಲ್ಲಿ ನಾಗರಿಕ ಸಮಿತಿ ವತಿಯಿಂದ ಪಟಾಕಿ ಸಿಡಿಸಿ ಜಿಲೇಬಿ ಹಂಚಿ ಸಂಭ್ರಮಾಚರಣೆ ನಡೆಸಲಾಯಿತು. ಉಡುಪಿಯ ಸಿಟಿ ಬಸ್ ನಿಲ್ದಾಣದ ಬಳಿ ಸಂಭ್ರಮಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿ ಪೂರ್ಣಿಮಾ ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನ ನೀಡಿದ್ರು. ಬಳಿಕ ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನ ಆಚರಿಸಿ ಜಿಲೇಬಿಯನ್ನ ಹಂಚಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು, ನಗರಸಭೆಯ ಸದಸ್ಯೆ ಅಮೃತ ಕೃಷ್ಣಮೂರ್ತಿ, ಯುವಜನ ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ರೋಷನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ವಿಶ್ವಕಪ್ ಶುರು ಆಗಿತ್ತು. ಆದರೆ ಇದೇ ಪ್ರಥಮ ಬಾರಿಗೆ ಅಂದರೆ 2025ರಲ್ಲಿ 50 ವರ್ಷಕ್ಕೂ ಮೇಲ್ಪಟ್ಟ ನಂತರ ನಮ್ಮ ದೇಶದ ಮಹಿಳೆಯರು ಒಂದು ವಿಶ್ವಕಪ್ಪನ್ನು ತೆಗೆಯಲಿಕ್ಕೆ ಸಾಧ್ಯ ಆಯಿತು. ಇದರ ಹಿಂದೆ ಅದರಲ್ಲಿರುವಂತಹ ಕಷ್ಟ, ಅದರಲ್ಲಿ ಎಷ್ಟೊಂದು ಶ್ರಮ ಇದೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಳ್ಬೋದಾಗಿದೆ. ಇವತ್ತು ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣೆ. ಇವತ್ತು SMSನ ಬ್ರಹ್ಮಾವರದ ಮಕ್ಕಳು ಕ್ರಿಕೆಟ್ ಟೀಮಿನ ಮಕ್ಕಳಿದ್ದಾರೆ. ನಮಗೆಲ್ಲ ಈ ಅವಕಾಶಗಳು ಇರಲಿಲ್ಲ, ನಿಮಗೆಲ್ಲ ಇದೆ ಈ ಅವಕಾಶ. ಇದು ಹಿರಿಯರಿಗೂ ಪೋಷಕರಿಗೂ ಗೊತ್ತಾಗುವಂಥದ್ದು. ಯಾಕಂದರೆ ಮಹಿಳೆಯರನ್ನು ಎಲ್ಲ ಕಡೆಗೆ ನಾವು ಕಳಿಸೋದಿಲ್ಲ. ವಿಶೇಷವಾಗಿ ನಾವು ಇವತ್ತು ಮಕ್ಕಳಿಗೆ ಶಿಕ್ಷಣದಲ್ಲಿ ಮಾತ್ರ ಅವರಿಗೆ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಇವತ್ತು ಬರೀ ಶಿಕ್ಷಣ ಮಾತ್ರ ಅಲ್ಲ, ಕ್ರೀಡೆಯಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ತೊಡಗಿಸುವುದರಿಂದ ಅವರು ದೇಶಕ್ಕೆ ಒಂದು ಕೀರ್ತಿಯನ್ನು ತರಲಿಕ್ಕೆ ಜಿಲ್ಲಾ ನಾಗರಿಕ ಸಮಿತಿ ಮತ್ತು ಜಹಾಂಗೀರ್ ಭಟ್ ಕಲ್ಸಂಕ ಇವರ ನೇತೃತ್ವದಲ್ಲಿ ನಾವು ಇವತ್ತು ನಮ್ಮ ಭಾರತದ ಪ್ರತಿಭಾವಂತವಾದಂಥ ಮಹಿಳೆಯರಿಗೆ ನಾವು ಇವತ್ತು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಏನು ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಅಥವಾ ಒಂದು ವರ್ಲ್ಡ್ ಕಪ್ಪನ್ನು ಪಡೆದಿದ್ದಾರೆ ಎಂಬ ಹೆಮ್ಮೆಯ ವಿಚಾರದಲ್ಲಿ ನಾವಿಲ್ಲಿ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ಆ ಸಲುವಾಗಿ ನಾವು ಆಶ್ರಮ ಸಲುವಾಗಿ ನಾವು ಅವರಿಗೆ ಬೇಕಾಗುವಂಥ ಸ್ವೀಟನ್ನು ಒಂದು ಜಿಲೇಬಿ ಮತ್ತು ಇನ್ನಿತರ ಸ್ವೀಟನ್ನು ನಾವು ಬಿಸಿ ತಯಾರಾಗಿ ಮಾಡಿಕೊಂಡು ಎಲ್ಲ ಸಾರ್ವಜನಿಕರಿಗೆ ಹಂಚುತ್ತಿದ್ದೇವೆ. ಹಾಗೆ ಮಹಿಳೆಯರು ಕೂಡ ಇನ್ನು ಮುಂದೆ ಬಂದು ಮಹಿಳೆಯರು ಕೂಡ ಇನ್ನು ಮುಂದೆ ನಾನಾ ರೀತಿಯ ಕ್ರೀಡೆಗಳಲ್ಲಿ ಅವರು ಶ್ರೀಜಿತ್ V4 ನ್ಯೂಸ್ ಉಡುಪಿ. ಮನೆ ಮಕ್ಕಳ ಬದುಕನ್ನು ಬೆಳಗಿಸುವ ನಮ್ಮ ಊರಿನ ಲೆಕ್ಸಾ ಕಂಪನಿಯ ಲೆಕ್ಸ್ರೈಸ್ ಬೆಳಕು ಇದು. Proven specialist and award-winning manufacturer. Truly proud Indian. Lexrise powered by Lexa.